ಈ ಧರ್ಮನಿಷ್ಠನ ನಾನು ಪಾಲನೆ ಮಾಡದೇ ಇದ್ದಾಗ ದೇವರು ನನಗೆ ಶಿಕ್ಷೆ ಕೊಡ್ತಾರ? ಮುಸಲ್ಮಾನ ಧರ್ಮದಲ್ಲಿ ಹಂದಿ ಮಾಂಸ ತಿನ್ನಬಾರ್ದು. ಯಾಕೆ ತಿನ್ನಬಾರ್ದು ಅಂತಂದ್ರೆ ಮುಸಲ್ಮಾನ ಧರ್ಮ ಅನ್ನೋದು ಬಂದಿದ್ದೆಲ್ಲಿ? ಈಗ ಸನಾತನ ಧರ್ಮ ಹಾಗೂ ದೇವರು ಧರ್ಮದಲ್ಲಿ ಯಾವಾಗಲೂ ದೇವರನ್ನ ಇಟ್ಟು ಪೂಜೆ ಮಾಡಬೇಕು ಅಂತ ಹೇಳೇ ಕೊಟ್ಟಿಲ್ಲ. ನಿಮ್ಗೆ ಎಲ್ಲರಲ್ಲೂ ದೇವರಿದ್ದಾನೆ, ಎಲ್ಲರನ್ನೂ ಪೂಜಿಸು ಅಂತಲೇ ಹೇಳ್ಕೊಟ್ಟಿರೋದು ಸನಾತನ ಧರ್ಮ. ನಮಸ್ಕಾರ ವೀಕ್ಷಕರೇ, ಇವತ್ತು ನಾವು ಹಿಂದೂ ಧರ್ಮ ಅಥವಾ ಸನಾತನ ಧರ್ಮದ ಕುರಿತು ತಿಳಿದುಕೊಳ್ಳಲಿದ್ದೇವೆ. ಅದರಲ್ಲೂ ಮುಖ್ಯವಾಗಿ ಈ ಧರ್ಮ ಅಂದರೆ ಏನು, ಜನರಲ್ ಟರ್ಮ್ಸಲ್ಲಿ ಅಥವಾ ಸಾಮಾನ್ಯವಾಗಿ ಧರ್ಮ ಅಂದ್ರೇನು, ಅದರ ವ್ಯಾಪ್ತಿ ಎಷ್ಟಿದೆ, ಇವೆಲ್ಲವುಗಳ ಕುರಿತಾಗಿ ಇವತ್ತು ನಮ್ಮೊಂದಿಗೆ ಚರ್ಚೆ ಮಾಡಲು ನಮ್ಮೊಂದಿಗಿದ್ದಾರೆ ಅನಂತಕೃಷ್ಣ ಶರ್ಮಾ ಸರ್ ಅವರು. ಕಾರ್ಯಕ್ರಮಕ್ಕೆ ಸರ್ ನಿಮಗೆ ಸ್ವಾಗತ. ನಮಸ್ತೆ. ಧರ್ಮವಾಹಿನಿಯ ಎಲ್ಲ ವೀಕ್ಷಕರಿಗೂ ಈ ಮೂಲಕ ಶುಭ ಹಾರೈಸ್ತೇನೆ. ಈ ಧರ್ಮನಿಷ್ಠೆ ಅನ್ನೋದು ಏನು? ಧರ್ಮನಿಷ್ಠೆ ಅಂತ ಏನಕ್ಕೆ ಹೇಳ್ತೀವಿ ಅಂತಂದರೆ, ಯಾವುದಾದ್ರೂ ಒಂದು ಸಿದ್ಧಾಂತವನ್ನು ಒಪ್ಪಿದಾಗ ಅದನ್ನು ಒಪ್ಕೊಳ್ಳೋದಿದೆಯಲ್ಲ, ಅದು ನಿಷ್ಠೆ. ಏನು ಅಂತಂದರೆ, ಮುಸಲ್ಮಾನ ಧರ್ಮದಲ್ಲಿ ಹಂದಿ ಮಾಂಸ ತಿನ್ನಬಾರ್ದು ಅಂತ ಒಂದಿದೆ. ಯಾಕೆ ತಿನ್ನಬಾರ್ದು ಅಂತಂದರೆ, ಮುಸಲ್ಮಾನ ಧರ್ಮ ಅನ್ನೋದು ಬಂದಿದ್ದೆಲ್ಲಿ? ರೇಗಿಸ್ತಾನ ಅಂತ ಹೇಳ್ತೀವಲ್ಲ, ಅಂದರೆ ಮರಳುಗಾಡು ಪ್ರದೇಶ ಇದೆಯಲ್ಲ, ಅಲ್ಲಿ ಹಿಂದೆ ಈ ಕರೆಕ್ಟಾಗಿ ಕುಕ್ ಮಾಡುವಂಥ ಇದು ಗೊತ್ತಿಲ್ಲದಲೇ ಇದ್ದಾಗ ಅವರು ಅಲ್ಲಿ ಹಂದಿನ ತಿಂದಾಗ, ಹಂದಿನಲ್ಲಿ ಒಂದು ವಿಶೇಷ ಇದು ಏನು ಅಂತಂದರೆ, ಅದರ ಮಾಂಸ ಇದೆಯಲ್ಲ, ಅದರ ದೇಹದಲ್ಲಿ ಕ್ರಿಮಿಗಳು ಇರುತ್ತೆ. ಅದನ್ನು ಕ್ಲೀನಾಗಿ ಕುಕ್ ಮಾಡಿ ತಿಂದಲೇ ಇದ್ದಾಗ ಅವರು ಜನಗಳ ಸಂತತಿ ನಾಶ ಆಗ್ತಾಯಿತ್ತು. ಸೊ ಅವಾಗ ಅದಕ್ಕೆ ಒಂದು ದೈವದ ಇದನ್ನು ಕೊಟ್ಟು ಅದನ್ನು ತಿನ್ನಬೇಡಿ ಅಂತ ಹೇಳಿದ್ರು. ಆದರೆ ಇಲ್ಲಿ ಚಳಿ ಇದರಲ್ಲಿ ಅವು ಬೆಳವಣಿಗೆ ಕಮ್ಮಿ ಇರುತ್ತೆ. ಹಾಗಂತ ನಾವು ಕೂರ್ಗಿಸ್ ಅಂತ ನಾವೇನು ಹೇಳ್ತೀವಿ ಇಲ್ಲಿ, ಅವರಲ್ಲಿ ಅದು ಸ್ಟೇಪಲ್ ಫುಡ್, ಅವ್ರಿಗೆ ಪ್ರತಿದಿನದ ಆಹಾರ. ಅವ್ರಿಗೇನೂ ಆಗಲ್ಲ. ಅವ್ರಿಗೆ ಯಾಕಾಗತ್ತೆ ಅಂದರೆ, ಅವರೂ ಇಲ್ಲಿದ್ದು ತಿಂದರೆ ಏನೂ ಆಗಲ್ಲ. ಇದು ತಿನ್ನಬೇಕು ಬೇಡ ಅನ್ನೋದು ನಾನು ನೋಡೋ ರೀತಿನಲ್ಲಿ. ಈಗ ನನಗೆ ಆಹಾರ ಪದ್ಧತಿ ಇದೆಯಲ್ಲ, ಆಹಾರ ಪದ್ಧತಿ ಅನ್ನೋದು ಆಹಾರ ಧರ್ಮ, ಅದು ಆಯಿತಾ. ನನಗೆ ಬೇಕೋ ಬೇಡವೋ ಅನ್ನೋದು ಡಿಸೈಡ್ ನಾನು ಮಾಡ್ಕೋತೀನಿ. ಈಗ ನನಗೆ ಇಲ್ಲಿ ಮಾಂಸ ತಿನ್ನೋ ಅವಶ್ಯಕತೆ ಇಲ್ಲ. ಹಾಗಂತ ಮಾಂಸ ತಿಂತಿದ್ದಾರಲ್ಲ, ಅವ್ರದ್ದು ನನಗೂ ಸಂಬಂಧ ಇಲ್ಲಪ್ಪ. ಅವ್ರು ಮಾಡ್ಕೋತಾ ಇದ್ದಾರೆ. ಅಲ್ಲೂ ಧರ್ಮ ಇದೆ. ಈಗ ಎಲ್ಲ ಕಡೆ ಕುರಿಗಳೇ ಇದ್ದರೆ ಸಿಂಹ ಯಾಕಿರ್ಬೇಕಿತ್ತು? ಅಥವಾ ಎಲ್ಲ ಕುರಿಗಳು ಜಾಸ್ತಿ ಆಗ್ತಾಯಿದ್ರೆ ಅದನ್ನು ಮೇಂಟೈನ್ ಮಾಡೋಕ್ಕೆ ಸಿಂಹ ಇಲ್ದಲೇ ಇದ್ದರೆ, ಅಥವಾ ಹುಲಿ ಇಲ್ದಲೇ ಇದ್ದರೆ, ಅಥವಾ ತೋಳ ಇಲ್ದಲೇ ಇದ್ದರೆ, ನರಿ ಇಲ್ದಲೇ ಇದ್ದರೆ, ಇದ್ರ ಸಂತತಿ ಜಾಸ್ತಿ ಆಗ್ತಾನೇ ಇದ್ದರೆ ಹೇಗೆ ಸಾಧ್ಯ? ಇರೋ ಅಷ್ಟೇ ಭೂಮಿನಲ್ಲಿ ಎಲ್ಲರಿಗೂ ಬೇಕಾದಂಥದ್ದನ್ನು ಸೃಷ್ಟಿ ಮಾಡಬೇಕಲ್ವಾ? ಎಷ್ಟು ಅಂತ ಎಲ್ಲ ಕಡೆ ಹುಲ್ಲು ಬರೋಕ್ಕೆ ಸಾಧ್ಯ? ಆ ಹುಲ್ಲು ತಿಂದು ಒಂದಿಷ್ಟು ಆಗಿತ್ತಪ್ಪ. ಸೊ ಅದನ್ನು ಕಂಟ್ರೋಲ್ ಮಾಡಿದ್ರೆ ಇನ್ನೊಂದಿಷ್ಟು ಬರ್ಬೋದು ಮುಂದಕ್ಕೆ. ಇಲ್ದಿದ್ರೆ ಬರೋಕ್ಕೆ ಚಾನ್ಸ್ ಇಲ್ವೇ? ಅದು ಧರ್ಮ. ಅದು ಅಲ್ಲಿ ಸೃಷ್ಟಿ ಧರ್ಮ ಬರುತ್ತೆ. ಹಾಗಾಗಿ ಪ್ರತಿಯೊಂದು ಧರ್ಮದಲ್ಲಿ ಅದರದ್ದೇ ಆದ ಕಟ್ಟಳೆಗಳಿದೆ, ಅಥವಾ ಅದರದ್ದೇ ಆದ ಪಾಲಿಸಿಗಳಿದೆ. ಆ ಪಾಲಿಸಿಗಳನ್ನು ಫಾಲೋ ಮಾಡಬೇಕು ನಾನು. ಅವಾಗ ಏನಾಗುತ್ತೆ ಅಂತಂದರೆ, ನನ್ನ ಧರ್ಮವನ್ನು ನಾನು ಪಾಲಿಸಿದ್ದೀನಿ, ಆ ಧರ್ಮದಲ್ಲಿ ತಪ್ಪು ಒಪ್ಪು ಬಂದರೆ ಅನುಭವಿಸೋಕ್ಕೆ ನಾ ಸಿದ್ಧ ಇದ್ದೀನಲ್ಲ ಅಲ್ವಾ. ಈಗ ನಾನು ಹಾವಿನ ಬಾಯಿಗೆ ಕೈ ಕೊಡೋಕ್ಕಾಗಲ್ಲ ಅಲ್ವಾ, ಕಚ್ಚತ್ತದು. ಅದು ಕಚ್ಚೋದು ಧರ್ಮ, ಅದು ಹೆದರಿಕೆ ಅದಕ್ಕೆ. ಆದರೆ ಎಲ್ಲರಿಗೂ ಕಚ್ಚುತ್ತಾ? ಅದನ್ನು ಪಳಗಿಸ್ಕೊಂಡಿರ್ತಾನೆ ಯಾರೋ ಒಬ್ಬ, ಅದನ್ನು ಪ್ರೀತಿಯಾಗಿ ನೋಡ್ಕೊಂಡಿರ್ತಾನೆ, ಅದಕ್ಕೆ ಊಟ ಕೊಟ್ಟಿರ್ತಾನೆ, ಎಲ್ಲ ಮಾಡಿರ್ತಾನೆ, ಅವ್ನ ಮೈಲಿ ಸುತ್ತಾಕೊಂಡಿರುತ್ತೆ. ಅದನ್ನು ತೋರಿಸ್ಯಾರ ನಮ್ಮ ಜೀವನದಲ್ಲಿ. ನಮ್ಮ ಶಿವನ ತಲೆ ಮೇಲೆ, ಕುತ್ತಿಗೆ ಮೇಲೆ ಎಲ್ಲ ಕಡೆ ಹಾವು ಓಡಾಡ್ಕೊಂಡಿದ್ಯಪ್ಪ, ಅವ್ನಿಗೇನು ಮಾಡ್ತಿಲ್ಲ ಅಂತ. ಶಿವಂದು ಫ್ಯಾಮಿಲಿ ಇದೆಯಲ್ಲ, ಅವ್ನು ನೋಡಿ ಎಷ್ಟು ಫಸ್ಟ್ ಕ್ಲಾಸ್ ಆಗಿದೆ. ಅವನು ಇಲ್ಲಿ ಇದನ್ನು ಹಾಕ್ಕೊಂಡಿದ್ದಾನೆ, ಹಾವು ಹಾಕ್ಕೊಂಡಿದ್ದಾನೆ. ಓಡಾಡೋದು ಯಾವ್ದ್ರ ಮೇಲೆ? ಋಷಭ, ನಂದಿ ಮೇಲೆ. ಅವನ ಹೆಂಡತಿ ಸಿಂಹದ ಮೇಲೆ ಓಡಾಡ್ತಾಳೆ. ಅವೆರಡು ಬದ್ಧ ವೈರಿಗಳು. ಗಣಪತಿ ಕೂತಿದ್ದಾನೆ, ಅವನು ಇಲಿ. ಅವನು ಈಶ್ವರಂತ ಇದು ಕುತ್ತಿಗೆ ಮೇಲೆ ಹಾವಿದೆ, ಅದಕ್ಕೆ ಅದಾಹಾರ. ಆ ಹಾವಿದೆಯಲ್ಲ, ಅದಕ್ಕೆ ಸುಬ್ರಹ್ಮಣ್ಯ ಇದ್ದಾನಲ್ಲ, ಅವನದು ವಾಹನ ಇದೆಯಲ್ಲ ನವಿಲು, ಅದರದ್ದು ಆಹಾರ ಅದು ಹಾವು. ಸೊ ಎಲ್ಲರೂ ಒಂದೇ ಕಡೆ ಇರೋದು, ಅದು ನೇಚರ್, ಅದು ಪ್ರಕೃತಿ ಧರ್ಮ. ಆ ಪ್ರಕೃತಿನಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ರೋಲ್ ಇದೆ, ಒಬ್ಬೊಬ್ಬರನ್ನ ಒಂದೊಂದು ಕಂಟ್ರೋಲ್ ಮಾಡ್ತಾ ಇದೆ. ಯಾಕೆ ಅಂತಂದರೆ, ಪ್ರಕೃತಿ ಅನ್ನೋದು ಸಮಷ್ಟಿಯಾಗಿರಬೇಕು ಅಂತಂದರೆ
ಒಂದೇ ಜಾಸ್ತಿ ಆದರೆ ಅಥವಾ ಒಂದೇ ಕಡಿಮೆ ಒಂದು ಇಲ್ದಲೇ ಇದ್ದರೆ ನಡೆಯುವಂಥದ್ದಲ್ಲ. ಎಲ್ಲದೂ ಇರಬೇಕು. ಎಲ್ಲೆಲ್ಲಿ ಯಾವ್ದು ಹೇಗೆ ಹೇಗೆ ಕೆಲಸ ಮಾಡಬೇಕೋ ಆ ರೀತಿ ಕೆಲಸ ಮಾಡ್ತಾ ಇದ್ದರೆ ಪ್ರಕೃತಿ ಧರ್ಮ ಸರಿಯಾಗಿ ಪಾಲನೆ ಆಗ್ತಾ ಇರುತ್ತೆ ಅಂತ ಹೇಳ್ಕೊಡೋಕ್ಕೆ. ಇದೆಲ್ಲ ಕಥೆಗಳು ನಮ್ಮ ಸನಾತನ ಧರ್ಮದಲ್ಲಿ ಒಂದೊಂದಾಗಿ ಹೇಳ್ಕೊಟ್ಟು ಬರ್ತಾ ಇದ್ದಾರೆ. ಏನು ಹೇಳ್ಕೊಟ್ರು? ಬ್ರಹ್ಮ ಸೃಷ್ಟಿ ಮಾಡಿದಾಗ ಸರಸ್ವತಿನ ಮದುವೆ ಆದ. ಆದರೆ ನೋಡಪ್ಪ, ಮಕ್ಕಳನ್ನೇ ಮದುವೆ ಆಗಬೇಡ, ರಕ್ತ ಸಂಬಂಧದಲ್ಲಿ ಮದುವೆ ಆದರೆ ನಾರದ ಹುಡ್ತಾನೆ, ಎಜುಕೇಟೆಡ್ ಆಗಿರ್ಬೋದು ಅವನು, ಆದರೆ ಇಂಪಾರ್ಟೆಂಟ್ ಕಣಪ್ಪ ಅವನು ಅಂತ ಪಾಠ ಹೇಳ್ಕೊಡ್ತಿದ್ದಾರೆ. ಆಯಿತಾ? ದಿತಿ ಅದಿತಿ ಬಗ್ಗೆ ಕತೆ ಹೇಳ್ತಾರೆ. ಏನು, ಕತ್ತಲಲ್ಲಿ ಅಂದರೆ ಸೂರ್ಯಾಸ್ತದ ನಂತರ ನೀನು ಸಂಭೋಗಿಸಿದ್ದೇ ಆದರೆ ನಿನಗೆ ಹುಟ್ಟೋ ಮಕ್ಕಳು ದೇವತೆಗಳಾಗಿ ಹುಟ್ಟುತ್ತಾರೆ. ಅಂದರೆ ಒಳ್ಳೆ ಬುದ್ಧಿ ಇರುತ್ತೆ. ಯಾವಾಗ ಸಮಯವಲ್ಲದ ಸಮಯದಲ್ಲಿ, ಅಂದರೆ ನೀನು ಬೆಳಗ್ಗಿನ ಸಮಯ ಇದೆಯಲ್ಲ, ಬೆಳಗಿನ ಸಮಯದಲ್ಲಿ ನೀನು ದುಡಿಮೆ ಮಾಡೋಕ್ಕೋ ಜ್ಞಾನಾರ್ಜನೆಗೋ ಈ ಥರದಕ್ಕೆ ಉಪಯೋಗಿಸ್ಕೋಬೇಕು. ಈ ಉಪಯೋಗ ಮಾಡ್ದಲೇ ನೀನು ಈ ಥರ ಚಟುವಟಿಕೆಗಳಲ್ಲಿ ಉಪಯೋಗಿಸ್ಕೊಂಡ್ರೆ ನಿನಗೆ ರಾಕ್ಷಸ ಹುಡ್ತಾರಪ್ಪ ಅಂತ ಕತೆ. ಅಂದರೆ ಯಾವ ಸಮಯದಲ್ಲಿ ಏನು ಕೆಲಸ ಮಾಡಬೇಕು ಅಂತಲೂ ಧರ್ಮ ಹೇಳ್ಕೊಟ್ಟಿದೆ ಅಥವಾ ಧರ್ಮದಲ್ಲಿದೆ. ನಾವು ಅದರ ಪ್ರಕಾರ ನಡ್ಕೋತಾ ಇದ್ದೀವ? ಆ ರೀತಿ ನಡ್ಕೊಳ್ದಲೆ, ಒಳ್ಳೇದು ನಡೆದಾಗೆಲ್ಲ ದೇವರಿಗೆ ಥ್ಯಾಂಕ್ಸ್ ಹೇಳ್ದಲೆ, ಇದೆಲ್ಲ ನಾನು ಕಷ್ಟಪಟ್ಟಿದ್ದೀನಿ ಅದಕ್ಕೆ ಬಂತು ಅಂತ ತಿಳ್ಕೊಂಡು, ಕಷ್ಟ ಆದಾಗ ದೇವರನ್ನು ದೂರ ಮಾಡೋದು ಅಥವಾ ಅವನು ನನಗೆ ಶಿಕ್ಷೆ ಕೊಟ್ಟ ಅನ್ನೋದು ಎಷ್ಟು ಮಾತ್ರಕ್ಕೆ ಸಮಂಜಸ? ಹಾಗಾಗಿ ದೇವರು ಶಿಕ್ಷೆ ಕೊಡ್ತಾನೆ ಅಂತಲ್ಲ, ನಾವು ಮಾಡಿದ ಕರ್ತವ್ಯಕ್ಕೆ, ನಾವು ಮಾಡಿದ ಕೆಲಸಗಳಿಗೆ, ನಾವು ಕರ್ತವ್ಯ ಮುಖೇನ ಕೆಲಸ ಮಾಡಿದರೆ ಯಾವುದೇ ಕಾರಣಕ್ಕೂ ನಮಗೆ ತೊಂದರೆ ಆಗೋಕ್ಕೆ ಸಾಧ್ಯ ಇಲ್ಲ. ಅಥವಾ ನಿಮಗೆ ಗೊತ್ತಾಗಿರುತ್ತೆ, ಈಗೇನೋ ಪ್ರಸ್ತುತದಲ್ಲಿ ಬದುಕು ಅಂತ ಹೇಳ್ತೀವಿ ನಾವು, ಅಂದರೆ ಲೀವ್ ಇನ್ ಪ್ರೆಸೆನ್ಸ್ ಅಂತ. ಲೀವ್ ಇನ್ ಪ್ರೆಸೆನ್ಸ್ ಅಂತ ಅಂದಾಗ ಏನು ಅಂತಂದರೆ, ನಿಮಗೇನು ಮಾಡ್ತಿದ್ದೀವಿ ಅನ್ನೋ ಜ್ಞಾನ ಇದೆ. ಇದನ್ನು ಮಾಡಿದಾಗ ಇದ್ರ ಎಫೆಕ್ಟ್ ಆಗೇ ಆಗುತ್ತೆ. ಈಗ ಬಿಸಿ ಇದೆಯಲ್ಲ, ಎಷ್ಟು ಬಿಸಿ ನೀವು ತಡ್ಕೊಬೋದು, ಅಷ್ಟೊಂದು ಮಾತ್ರ ತಡ್ಕೊಳಕ್ಕೆ ಸಾಧ್ಯ. ಅದಕ್ಕೆ ಕಾಫಿ ಲೋಟ ಇದೆಯಲ್ಲ, ಅದನ್ನು ಹಿಡ್ಕೊಬೋದು, ಕಾಫಿ ಕುಡಿಬೋದು. ಆದರೆ ಬೆಂಕಿ ಇಟ್ಕೊಳಕ್ಕಾಗತ್ತಾ? ಸಡನ್ನಾಗಿ ಆಗಲ್ಲ ಅಲ್ವಾ? ಸೊ ಅದಕ್ಕೊಂದು ಮೀಡಿಯಾ ಬೇಕು, ಅಂದರೆ ಇಷ್ಟಿರಬೇಕು, ಅದಕ್ಕೊಂದು ಬಟ್ಟೆ ಹಿಡ್ಕೊತೀವಿ. ಸೊ ಈ ಥರ ಪ್ರತಿಯೊಂದಕ್ಕೂ ಒಂದು ಲೆಕ್ಕಾಚಾರ ಇದೆ ಅಥವಾ ಒಂದು ರೂಲ್ ಬುಕ್ ಇದೆ. ಆ ರೂಲ್ ಬುಕ್ ಥರ ನಾವು ನಡ್ಕೊಂಡಾಗ ನಮ್ಗೆ ಯಾರೂ ಶಿಕ್ಷೆನೂ ಕೊಡೋಲ್ಲ, ಯಾರೂ ಪ್ರೈಸು ಮಾಡಲ್ಲ. ನಮ್ಗೆ ಏನು ಆಗಬೇಕೋ ಅದಾಗತ್ತೆ. ನಮಗೆ ಸರಿಯಾದ ರೀತಿ ಅಥವಾ ನಮ್ಮ ಮನಸ್ಸು ಏನು ಸರಿ ಅಂತ ಹೇಳುತ್ತೆ ಅದು ನಡೆದ್ರೆ ಖುಷಿ ಅನ್ಕೋತೀವಿ. ಅದಕ್ಕೆ ತಪ್ಪು ನಡೆದಾಗ ಶಿಕ್ಷೆ ಅನ್ಕೋತೀವಿ ಅಂತಂದರೆ ಅದು ಅವರವರಿಗೆ ತಿಳುವಳಿಕೆಗೆ ಸಂಬಂಧಪಟ್ಟ ವಿಚಾರ. ಶಿಕ್ಷೆ ಅನ್ನೋದು ಎಲ್ಲೂ ಇಲ್ಲ. ಆಮೇಲೆ ನಮ್ಮಲ್ಲಿ ಹೇಳ್ಕೊಟ್ಟಿದ್ದಾರೆ, ಏನು 5 ದೇವರುಗಳನ್ನು ಒಟ್ಟಿಗೆ ಇಟ್ಟು ಪೂಜೆ ಮಾಡು ಅಂತ ಹೇಳ್ಕೊಟ್ಟಿದ್ದಾರೆ. ಪಂಚಾಯತನ ಅಂತ ಹೇಳ್ತೀವಿ ನಾವು. ಏನಂತಂದರೆ, ಹಿಂದೆ ಒಂದಿಷ್ಟು ಕಾಲದಲ್ಲಿ ಇತ್ತು, ನಾನು ವಿಷ್ಣು ಪೂಜೆ ಮಾಡ್ತೀನಿ ನಾನೇ ಗ್ರೇಟು, ನಾನು ಶಿವನ ಪೂಜೆ ಮಾಡ್ತೀನಿ ನಾನೇ ಗ್ರೇಟು, ಈ ಥರ ಎಲ್ಲ ಇತ್ತು. ಅಪ್ಪ, ಅವರೇ ಒಟ್ಟಿಗೆ ಇದ್ದಾರೆ, ಯಾರು ಗ್ರೇಟು ಯಾರು ಇದು ಅಂತಿಲ್ಲ, ನೀನನ್ನು ನಡ್ಕೊಂಬಂದಿರೋ ರೀತಿ ಅಷ್ಟೇ. ಸರಿ, ಫೈನ್, ನೋ ಪ್ರಾಬ್ಲಮ್. ನೀನು ಯಾವ ಇಷ್ಟ ದೇವರು ಅಂತ ಅಂದ್ಕೋತೀಯ ಅವನನ್ನು ಮಧ್ಯೆ ಇಟ್ಕೋ, ಮಿಗ್ದವ್ರನ್ನೆಲ್ಲ ಸುತ್ತ ಇಟ್ಕೊಂಡು ಪೂಜೆ ಮಾಡು. ಈಗ ಹೆಂಗೆ ಅಂತಂದರೆ, ನಾನು ಭೂಮಿ ಉಳಿಬೇಕಾದ್ರೆ ನಾನು ಗದ್ದೆ ಭೂಮಿ ಉಳಿತಾ ಇದ್ದೀನಿ, ನಾನು ಭತ್ತ ಬೆಳೆಯೋದು ಮಾತ್ರ ಒಳ್ಳೆಯದು ಅಂತಂದರೆ ಹೇಗೆ ಸಾಧ್ಯ? ರಾಗಿ ಬೆಳಿಬೇಕಾದ್ರೆ ಹೊಲ ಇರಬೇಕು ಅಲ್ವಾ? ಹಂಗಂತ ನಾನು ಬರೀ ಅಕ್ಕಿ ತಿಂತೀನಿ ಅಂದರೆ ಆಗಲ್ಲ, ಅದು ಜೊತೆಗೆ ಬೇರೆ ಏನಾದ್ರು ಬೇಕು. ಹಾಗಾಗಿ ಎಲ್ಲದೂ ಒಟ್ಟಿಗೆ ಇದ್ದಾಗ ಮಾತ್ರ, ಸಮಷ್ಟಿಲಿದ್ದರೆ ಮಾತ್ರ ಜೀವನ ಅನ್ನೋದು. ಒಂದರಲ್ಲಿ ಹೋದರೆ ಜೀವನ ಇರಲ್ಲ ಅಂತ ಹೇಳಿ ಆ ಪೂಜೆ ಪುನಸ್ಕಾರ ಮಾಡೋಕ್ಕೆಲ್ಲ ವಿಚಾರಗಳು ಹೇಳ್ಕೊಟ್ರು. ಬಿಟ್ಟರೆ ಅದನ್ನೇ ಮಾಡಬೇಕು ಅಂತಿಲ್ಲ, ಪೂಜೆನೇ ಮಾಡಬೇಕು ಅಂತಿಲ್ಲ. ನಮ್ಮ ಧರ್ಮದಲ್ಲಿ ಯಾವಾಗಲೂ ಪೂಜೆ ಮಾಡ್ಕೊಡ್ಬೇಕು ಅಂತ, ದೇವರನ್ನಿಟ್ಟು ಪೂಜೆ ಮಾಡಬೇಕು ಅಂತ ಹೇಳೇ ಕೊಟ್ಟಿಲ್ಲ. ನಿಮಗೆ ಎಲ್ಲರಲ್ಲೂ ದೇವರಿದ್ದಾನೆ, ಎಲ್ಲರನ್ನೂ ಪೂಜಿಸು ಅಂತಲೇ ಹೇಳ್ಕೊಟ್ಟಿರೋದು ಸನಾತನ ಧರ್ಮ. ನಾವು ಅದನ್ನು ಬಿಟ್ಟಾಗ ಬೇರೆ ಬೇರೆ ಧರ್ಮಗಳು ಇಟ್ಕೊಂಡು ಬಿಟ್ಟರೆ, ಸನಾತನ ಧರ್ಮದಲ್ಲೇ ಎಲ್ಲರೂ ಇದ್ದರೆ ಬೇರೆ ಏನೂ ಪ್ರಾಬ್ಲಮ್ ಇರಲ್ಲ. ಓಕೆ ಸರ್, ಇಷ್ಟೊತ್ತು ನಮ್ಮ ಜೊತೆ ಇದ್ದು ಬಹಳ ಅದ್ಭುತವಾಗಿ ನಮಗಿರೋಂಥ ಪ್ರಶ್ನೆಗಳಾಗಲಿ ಹಾಗೂ ಸನಾತನ ಧರ್ಮದ ಬಗ್ಗೆ ಅರಿವನ್ನು ಬಹಳ ಸೊಗಸಾಗಿ ಮೂಡಿಸಿದ್ದೀರಾ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ನೀವು ಇಲ್ಲಿ ಬಂದು ನಮ್ಮ ಜೊತೆ ಸಮಯ ಕಳೆದಿದ್ದಕ್ಕೆ ತಮಗೆ ಧನ್ಯವಾದಗಳು. ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ. ಧನ್ಯವಾದ.
ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಧರ್ಮ ನಮ್ಮ ಹೆಮ್ಮೆ ಕಾರ್ಯಕ್ರಮದಲ್ಲಿ ನಾವು ಸಾಕಷ್ಟು ವಿಚಾರಗಳನ್ನು ತಿಳ್ಕೊಂಡಿದ್ದೀವಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷ ವಿಚಾರಗಳನ್ನು ತಿಳಿದುಕೊಳ್ಳೋಣ. ಅಲ್ಲಿವರೆಗೂ ಧನ್ಯವಾದಗಳು.